ಹೆಬ್ಬೂರಿನಲ್ಲಿ ಸದಸ್ಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ. ಆಟೋ ಚಾಲಕ ಸಂಘದಿಂದ ಉಚಿತ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ. ಆಟೋ ಚಾಲಕರಿಗೆ ಡಿಎಲ್ ಮಾಡಿಸಿಕೊಡಲು 5,000ಕ್ಕೂ ಹೆಚ್ಚು ಹಣವನ್ನ ಮಧ್ಯವರ್ತಿಗಳು ಕೇಳ್ತಾರೆ. ಆದರೆ ತಾವುಗಳು ತಮ್ಮ ಸಂಘಕ್ಕೆ ತಮ್ಮ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಫೋಟೋ ನೀಡಿ ಸರ್ಕಾರದ ದರ 800 ಹಣವನ್ನ ಪಾವತಿಸಿದ್ರೆ ನಮ್ಮ ಸಂಘದ ವತಿಯಿಂದಲೇ ನಿಮಗೆ ಉಚಿತವಾಗಿ ಡಿಎಲ್ ನೀಡುತ್ತೇವೆ ಎಂದು ಆಟೋ ಚಾಲಕ ಮಾಲೀಕರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ವಿ ಪ್ರತಾಪ್ ಮದಕರಿ ತುಮಕೂರಿನಲ್ಲಿ ತಿಳಿಸಿದರು. ಹೆಬ್ಬೂರು ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ಆಶ್ರಯದ ನೆರವಿನಿಂದ ಇಂದು ಆಟೋ ಚಾಲಕರಿಗೆ ಸರ್ಕಾರಿ ದರದ ಹಣವನ್ನ ಕಟ್ಟಿಸಿಕೊಂಡು ಸಂಘದ ವತಿಯಿಂದ ಉಚಿತ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡಿ ಹಾಗೂ ಕರ್ನಾಟಕ ಪ್ರದೇಶದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಸಹಯೋಗದಿಂದ ಗಾರೆ ಕೆಲಸದವರಿಗೆ ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್, ಟೆಂಪೋ ಚಾಲಕರು ಹಾಗೂ ಬೀದಿ ಬದಿ ಅಂಗಡಿ ಮಳಿಗೆಗಳ ಸದಸ್ಯರಿಗೆ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದ ಅವರು, ನಾವು ನೀಡುವ ಸೌಲಭ್ಯವನ್ನ ಜಿಲ್ಲೆಯ ಎಲ್ಲಾ ಆಟೋ ಚಾಲಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ಕಾರ್ಮಿಕ ಇಲಾಖೆ ಏನು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಯೋಜನೆಗಳನ್ನು ಹೊರತಂದಿದೆ. ಬಡ ಆಟೋ ಚಾಲಕರಿಗೆ, ದಿನಗೂಲಿ ನೌಕರರಿಗೆ, ಕಾರ್ಮಿಕರಿಗೆ ಸಮಸ್ತ ಆಟೋ ಚಾಲಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆಟೋ ಚಾಲಕರು ಮಧ್ಯವರ್ತಿಗಳ ಬಳಿ ಹೋದರೆ, ಬೇರೆ ಇನ್ನೊಂದು ಇಲಾಖೆ ಬಳಿ ಹೋದರೆ ಹೆಚ್ಚು ದುಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ನೇರ ನಮ್ಮ ಜಿಲ್ಲಾ ಕಚೇರಿ ಹತ್ರ ಬಂದರೆ ನಮ್ಮ ತಂಡ ಇರುತ್ತೆ. ಅಲ್ಲಿ ಇವರಿಗೆ ಸರ್ಕಾರಿಗೆ ಏನು ಕಟ್ಟಬೇಕು ಅದನ್ನು ಕಟ್ಟಿಸಿ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಡ್ತಾರೆ RTO ಇಲಾಖೆಯಲ್ಲಿ. ಹಾಗಾಗಿ ಅದನ್ನು ಪ್ರಬಲವಾಗಿ ಬಳಸ್ಕೊಳ್ಳಿ ಆಟೋ ಚಾಲಕರು. ಇನ್ನು ಜಿಲ್ಲಾ ಬೀದಿ ಬದಿ ವ್ಯಾಪಾರದ ಜಿಲ್ಲಾಧ್ಯಕ್ಷರಾದ ಕೋಡಿಪಾಳ್ಯ ಚಿಕ್ಕಣ್ಣ ಮಾತನಾಡಿ, ಫುಟ್ಪಾತ್ ಅಂಗಡಿಯವರು ಮೊದಲು ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳಿ. ಸ್ಥಳೀಯವಾಗಿ ನಿಮ್ಮ ಸಮಸ್ಯೆಗಳಿದ್ದಲ್ಲಿ ನಾವು ನಮ್ಮ ಸಂಘದಿಂದ ಬೆಂಬಲವಾಗಿ ನಿಮ್ಮೊಂದಿಗೆ ಇರ್ತೇವೆ ಎಂದಿದ್ದಾರೆ. ಅಕ್ಕ ತಂಗಿಯರಿಗೆ ದಯವಿಟ್ಟು ಈ ನೋಂದಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚಿನ ಜನವನ್ನು ಸೇರಿಸ್ಕೊಂಡು ಮಾಡಿಸ್ಕೊಳ್ಳಿ. ದಯವಿಟ್ಟು ಮುಂದೆ ಏನೇ ಕಷ್ಟ ಕಾಪಾಡೋಕ್ಕೆ ನಾನು ಸಹಕಾರವಾಗಿ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ. ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಅವ್ರಿಗೆ ತಲುಪಿಸಲ್ಲಿ ಸಫಲರಾಗ್ತೀರಾ? ಅವ್ರಿಗೆ ಗ್ಯಾರಂಟಿ. ಅವರಿಗೆ ಸ್ಥಳೀಯವಾಗಿ ಯಾವುದೇ ಬೀದಿ ಬದಿಯಲ್ಲಿ ಅಂಗಡಿಗಳನ್ನು ಎತ್ತಕ್ಕೆ ಮತ್ತಿತರ ಸಮಸ್ಯೆಗಳಾದಾಗ ನಿಮ್ಮ ಸಂಘ ನಮ್ಮ ಸಂಘಕ್ಕೆ ಬಂದು ನೋಂದಣಿ ಮಾಡಿಸ್ಕೊಂಡ್ರೆ ಎದೆಕೊಂಡು ನಿಂತ್ಕೊಂಡು ಬಗೆಹರಿಸ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದ ಗೊಲ್ಲಹಳ್ಳಿ ರಾಜೇಶ್, ಮಲ್ಲೇಶ್, ಗಿರೀಶ್, ಬಾಬಣ್ಣ ಸಾರ್ವಜನಿಕರು ಹಾಜರಿದ್ದರು. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.